ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದೆ. ಫಲಾನುಭವಿಗಳ ಪಟ್ಟಿಯಲ್ಲಿ ಅನರ್ಹರು ಇದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಯೋಚನೆ. ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಿ ಯೋಜನಾ ವೆಚ್ಚವನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ. ಪ್ರಮುಖವಾಗಿ ಜಿಲ್ಲಾವಾರು ಲೆಕ್ಕಾಚಾರಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಎಷ್ಟು ಫಲಾನುಭವಿಗಳಿದ್ದಾರೆ, ಅರ್ಹರು ಯಾರು, ಅನರ್ಹರು ಯಾರು. ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆಯಲ್ಲಿ 12,719 ಗೃಹಲಕ್ಷ್ಮಿಯರನ್ನ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಅದರಲ್ಲಿ ಮೃತಪಟ್ಟವರು ಇದ್ದಾರೆ. ಮೃತಪಟ್ಟವರ ಹೆಸರಲ್ಲಿ ಯೋಜನೆಯ ದುಡ್ಡು ಅವರ ಖಾತೆಗೆ ಹೋಗ್ತಾ ಇತ್ತು. 6,624 ಮಂದಿ ಈ ರೀತಿ. ಇನ್ನು 4,800 ಆದಾಯ ತೆರಿಗೆ ಇಲಾಖೆಯ ಆದಾಯ ತೆರಿಗೆ ಪಾವತಿದಾರರು. ಆಧಾರ್ ಲಿಂಕ್ ಮಾಡದೇ ಇರೋರು 1,295. ಸೊ ಇದು ಅನರ್ಹರ ಪಟ್ಟಿಯನ್ನು ರೆಡಿ ಮಾಡಿರೋದು. ಅನರ್ಹರ ಪಟ್ಟಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿರೋದು ಹಿಂದೊಮ್ಮೆ ಯೋಜನೆಯ ಫಲಾನುಭವಿಗಳಾಗಿ ಸದ್ಯ ಮೃತಪಟ್ಟಿರುವಂಥ ಮಹಿಳೆಯರು. ಅವರ ಖಾತೆಗೂ ಕೂಡ ದುಡ್ಡು ಹೋಗ್ತಾ ಇದೆ. ಅವರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸರ್ಕಾರದ ಬಳಿ ಇಲ್ಲ. ಈ ಕಾರಣದಿಂದಾಗಿ ಪ್ರತಿ ತಿಂಗಳು ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲೇ 6,600 ಈ ರೀತಿಯ ಕೇಸುಗಳಿದ್ದಾವೆ. ಅದನ್ನು ಬಿಟ್ಟರೆ IT ಪಾವತಿದಾರರು, ಆದಾಯ ತೆರಿಗೆ ಪಾವತಿಸೋರು, GST ಪಾವತಿಸೋರು, ಅಂದರೆ ಏನೋ ವ್ಯಾಪಾರ ವ್ಯವಹಾರ ಮಾಡಿ ಅವರ ಹೆಸರಲ್ಲಿ GST ನಂಬರ್ ಇದೆ. ಸೊ ಅಂಥ ಮಹಿಳೆಯರು, ಜೊತೆಗೆ ಆಧಾರ್ ಲಿಂಕ್ ಮಾಡದೇ ಇರೋ ಇವ್ರನ್ನೆಲ್ಲ ಯೋಜನೆಯ ವ್ಯಾಪ್ತಿಯಿಂದ ಹೊರಗಿಡಲಾಗ್ತಾ ಇದೆ. ಒಂದೇ ಜಿಲ್ಲೆಯಲ್ಲಿ 12,000 ಇದೆ ಈ ರೀತಿ. ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿಯಲ್ಲಿ ಅತಿ ದೊಡ್ಡದಾದಂಥ ಯೋಜನೆ. ವರ್ಷಕ್ಕೆ ಸುಮಾರು 28,000 ಕೋಟಿ ಈ ಯೋಜನೆಗೆ ಸರ್ಕಾರ ಖರ್ಚು ಮಾಡುತ್ತೆ. 1,24,00,000 ಫಲಾನುಭವಿಗಳಿದ್ರು. ಈಗ ಅದರ ಸಂಖ್ಯೆ ಹತ್ರ 1,30,00,000. ಸಿಎಂ ತವರು ಕ್ಷೇತ್ರದಲ್ಲೇ ಈ ಮೃತಪಟ್ಟವರ ಖಾತೆಗಳಿಗೆ ಹೆಚ್ಚು ಹಣ ಜಮೆಯಾಗಿದೆ. ಕನಕಪುರದಲ್ಲಿ 6,000 ಇಡೀ ಡಿಸ್ಟ್ರಿಕ್ಟ್ನ ನಂಬರು, ಇಡೀ ಜಿಲ್ಲೆಯ ನಂಬರ್ ಅದು. ಅದರಲ್ಲಿ 3,058 ಕನಕಪುರ ತಾಲೂಕಲ್ಲಿ ಒಂದೇ. ಈಗ ಅವರೆಲ್ಲರನ್ನ ಕೂಡ ಯೋಜನೆಯ ಪಟ್ಟಿಯಿಂದ ಹೊರಗಿಡಲಾಗ್ತಾ ಇದೆ. ಜೊತೆಗೆ ಯಾರ ಅಕೌಂಟಿಗೆ ದುಡ್ಡು ಹೋಗಿತ್ತೋ, ಮೃತಪಟ್ಟವರ ಅಕೌಂಟಿಗೆ ದುಡ್ಡು ಹೋಗಿತ್ತೋ ಅದನ್ನು ರಿಕವರಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಹೇಗೆ ಅದನ್ನು ವಾಪಸ್ ತೆಗೆದುಕೊಳ್ಳಬಹುದು? ಅವರ ಬ್ಯಾಂಕ್ ಅಕೌಂಟಲ್ಲಿದೆ ದುಡ್ಡು, ಅದನ್ನು ಹೇಗೆ ವಾಪಸ್ ತೆಗೆಯಬಹುದು? ಒಂದು ವೇಳೆ ಮೃತಪಟ್ಟವರ ಕುಟುಂಬಸ್ಥರು, ಮಗನೋ ಮಗಳೋ ಯಾರಾದರೂ ಅದರಲ್ಲಿ ನಾಮಿನಿ ಅಂತಾಗಿದ್ದರೆ, ಅವರ ಅಕೌಂಟಿನ ನಾಮಿನಿ ಅವರಾಗಿದ್ದಿದ್ರೆ ಅವರು ಡೆತ್ ಸರ್ಟಿಫಿಕೇಟನ್ನು ಕೊಟ್ಟು ಬ್ಯಾಂಕಿನಿಂದ ದುಡ್ಡನ್ನು ವಾಪಸ್ ಪಡೆದಿರುವಂಥ ಸಾಧ್ಯತೆಗಳು ಇದ್ದಾವೆ. ಅಂಥ ಕೇಸುಗಳೇನಾದರೂ ಇದ್ದರೆ ರಿಕವರಿ ಹೆಂಗೆ ಮಾಡ್ಕೊಳ್ಳೋದು ಅಂತಲೂ ಕೂಡ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಎಷ್ಟು ತಿಂಗಳಿಂದ ಹೋಗಿದೆ ಅವರಿಗೆ ದುಡ್ಡು, ಮತ್ತು ಯಾರು ಫಲಾನುಭವಿಗಳು ಇದ್ರೋ ಅವರ ನಾಮಿನಿ ಯಾರು, ಆ ನಾಮಿನಿ ಏನಾದರೂ ದುಡ್ಡನ್ನು ಪಡ್ಕೊಂಡಿದ್ದಾರಾ ಅಕೌಂಟಿಂದ? ಹಂಗೊಂದು ವೇಳೆ ಇದ್ದರೆ ಅವರನ್ನು ಗುರುತಿಸಿ ದುಡ್ಡನ್ನು ರಿಕವರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ರಾಮನಗರದಲ್ಲೇ 12,000 ಮಂದಿ, ಅದರಲ್ಲಿ 6,000 ಮಂದಿ ಮೃತಪಟ್ಟಿದ್ರು ಕೂಡ ಅವರ ಅಕೌಂಟಿಗೆ ದುಡ್ಡು ಹೋಗ್ತಿದೆ ಅಂತ. ರಾಜ್ಯ ಮಟ್ಟದಲ್ಲಿ ನೋಡಿದರೆ ಇದರ ಸಂಖ್ಯೆ ಬಹುದೊಡ್ಡ ಪ್ರಮಾಣದಲ್ಲಿ ಇದ್ದಂಗಿದೆ. ಏನೇನು ಯೋಚನೆ ಮಾಡ್ತಾ ಇದೆ ಸರ್ಕಾರ ಇದಕ್ಕೆ ಸಂಬಂಧಿಸಿ?
ರಕ್ಷತ್, ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೇ ಈಗಾಗಲೇ 12,000 ಜನರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿರುವಂಥದ್ದು. ಯಾಕಂತಂದ್ರೆ 6,000 ಜನ ಈಗಾಗಲೇ ಗೃಹಲಕ್ಷ್ಮಿಯ ಫಲಾನುಭವಿ ಯಾರಿದ್ರು ಅವರ ಮೃತಪಟ್ಟರು ಕೂಡ ಅವರ ಅಕೌಂಟಿಗೆ ಹೋಗ್ತಾ ಇತ್ತು. ಅದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಮೃತಪಟ್ಟಿರ್ತಾರೆ. ಹೀಗಾಗಿ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗಿದೆ. ಇನ್ನು 4,000 ಜನ ಟ್ಯಾಕ್ಸ್ ಪೇಯರ್ ಆಗಿದ್ರು, ಅವರನ್ನು ಕೂಡ ಕೈ ಬಿಡಲಾಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನ ಆಧಾರ್ ಲಿಂಕ್ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಯೋಜನೆ ಜಾರಿಗೆ ಬಂದು 3 ವರ್ಷ ಆಗಿದೆ. 3 ವರ್ಷಗಳಿಂದ ಮೃತಪಟ್ಟವರ ಸಂಖ್ಯೆ ಎಷ್ಟಿದೆ, ಜೀವಂತವಾಗಿ ಎಷ್ಟು ಜನ ಇದ್ದಾರೆ, ಅಸಲಿಗೆ ಟ್ಯಾಕ್ಸ್ ಪೇಯರ್ ಎಷ್ಟಿದ್ದಾರೆ, ಇದನ್ನೆಲ್ಲವೂ ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಬಯೋಮೆಟ್ರಿಕ್ ಸಿಸ್ಟಮ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗ ಸದ್ಯಕ್ಕೆ ಸುಮಾರು 1,30,00,000 ಜನ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳು ಪ್ರತಿಯೊಂದು ತಮ್ಮ ಗ್ರಾಮದಲ್ಲಿರುವಂತಹ ಗ್ರಾಮ ನಂಬರ್ 1 ಆಗಿರ್ಬೋದು, ಜೊತೆಗೆ ಕರ್ನಾಟಕ 1ಗೆ ಬೆಂಗಳೂರು 1ಗೆ ಹೋಗ್ಬಿಟ್ಟು ಅಲ್ಲಿ ಬಯೋಮೆಟ್ರಿಕ್ ಕೊಟ್ಟು ಫೇಸ್ ಸ್ಕ್ಯಾನಿಂಗ್ ಮಾಡುವ ಮೂಲಕ ತಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಜೊತೆಗೆ ಒಂದೊಮ್ಮೆ ಅವರು SC/ST ಗೆ ಸೇರಿದ್ದೇ ಆದರೆ SC/ST ಸರ್ಟಿಫಿಕೇಟ್ ಇರುವಂತಹ RD ನಂಬರ್ ಅನ್ನು ನಮೂದು ಮಾಡುವ ಮೂಲಕ ಅವರ ಒಂದು ಬಯೋಮೆಟ್ರಿಕ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಈ ಬಯೋಮೆಟ್ರಿಕ್ ಕೊಡೋದಕ್ಕೆ 3 ತಿಂಗಳ ಕಾಲಾವಕಾಶ ಕೊಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಒಂದೊಮ್ಮೆ ಯಾರಾದರೂ ಬಯೋಮೆಟ್ರಿಕ್ ಅನ್ನು ಮಾಡದೇ ಹೋದ್ರೆ ಅವರು ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗುತ್ತೆ. ಇನ್ನು ಈ ಮೃತಪಟ್ಟರ ವಿಚಾರಕ್ಕೆ ಬಂದ್ರೆ ರಾಜ್ಯದಲ್ಲಿ 48,000 ಜನ ಏನು ಮೃತಪಟ್ಟಿದ್ರು ಅವರ ಅಕೌಂಟ್ಗೆ ಈಗಲೂ ಕೂಡ ದುಡ್ಡು ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಈ ಒಂದು ಯೋಜನೆಯನ್ನ ಮತ್ತೆ ಬೂಸ್ಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಈಗ ಬಯೋಮೆಟ್ರಿಕ್ ಅನ್ನು ಜಾರಿ ಮಾಡೋಕೆ ಹೊರಟಿದೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೇ ಈಗಾಗಲೇ 12,000 ಜನ ಡಿಲೀಟ್ ಮಾಡಲಾಗಿರುವಂತದ್ದು. ಆರಂಭಿಕದಲ್ಲಿ 1,40,00,000 ಜನ ಈ ಯೋಜನೆಯಲ್ಲಿ ಫಲಾನುಭವಿಗಳಿದ್ರು. ಈಗ 1,30,30,00,000 ಈ ಬಯೋಮೆಟ್ರಿಕ್. ಒಂದು ವೇಳೆ ಮೃತಪಟ್ಟವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇರೋದು ಹೇಳಿದ್ರಿ ತಾವು 48,000 ಜನ ಇದ್ದಾರೆ ಇಡೀ ರಾಜ್ಯ ಮಟ್ಟದಲ್ಲಿ ಅಂತ. ಒಂದು ಡಿಸ್ಟಿಕ್ ಇದ್ದು ನೋಡಿದ್ವಿ 6,000ಕ್ಕೂ ಅಧಿಕ ಮಂದಿ ಇದ್ದಾರೆ. ರಿಕವರಿ ಮಾಡ್ತಾರಾ ಸ್ಟಾಪ್ ಮಾಡ್ತಾರಾ ಅಂತ ಪ್ರಶ್ನೆ. ರಿಕವರಿಯ ಯೋಚನೆಯನ್ನಾದರೂ ಸರ್ಕಾರ ಮಾಡ್ತಾ ಇದೆಯಾ? ಯಾಕಂತಂದ್ರೆ ಯಾರೋ ನಾಮಿನಿ ಇರ್ತಾರೆ, ನಾಮಿನಿ ಆ ದುಡ್ಡನ್ನು ಪಡ್ಕೊಂಡಿರುವಂಥ ಸಾಧ್ಯತೆ ಇದೆ. ರಿಕವರಿ ಮಾಡ್ತಾರಾ ಹೆಂಗೆ? ರಕ್ಷಿತ್, ಇಲ್ಲಿ ಸರ್ಕಾರದ ಮುಂದೆ 2 ಪ್ರಸ್ತಾವನೆಗಳಿದಾವೆ. ಒಂದು, ಮೃತಪಟ್ಟವರ ಅಕೌಂಟಲ್ಲಿ ಈಗಲೂ ಕೂಡ ದುಡ್ಡಿದ್ರೆ ಅದನ್ನು ಬ್ಯಾಂಕ್ನ ಮುಖಾಂತರವಾಗಿ ರಿಕವರಿ ಮಾಡುವಂಥದ್ದು. ಇನ್ನೊಂದು, ಮೃತಪಟ್ಟವರ ಮನೆಯಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡಲಾಗ್ತಾ ಇದೆ. ಆ ಯಜಮಾನಿ ಏನಾದರೂ ಮೃತಪಟ್ಟರೆ ಅದೇ ಮನೆಯಲ್ಲಿ ಮತ್ತೊಬ್ಬ ಮಹಿಳೆ ಇರ್ತಾಳೆ, ಆಕೆ ಮನೆ ಯಜಮಾನಿ ಆಗ್ತಾಳೆ. ಹೀಗಾಗಿ ಆ ಅಕೌಂಟಲ್ಲಿರುವಂತಹ ದುಡ್ಡನ್ನು ಆ ಯಜಮಾನಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒಂದು ಯೋಜನೆ ಕೂಡ ರೂಪಿಸೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಒಂದೊಮ್ಮೆ ಏನಾದರೂ ವಿಡ್ರಾ ಆದರೂ ಕೂಡ ಆ ಮಹಿಳೆನೇ ಬಳಕೆ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಅದನ್ನು ರಿಕವರಿ ಮಾಡೋದು ಬೇಡ. ಬ್ಯಾಂಕ್ ಅಕೌಂಟಲ್ಲಿ ಇದ್ದರೆ ಅದನ್ನು ರಿಕವರಿ ಮಾಡ್ಕೊಳ್ಳೋಣ, ಇಲ್ಲದೆ ಹೋದರೆ ಮುಂಬರುವಂತಹ ಮನೆ ಯಜಮಾನಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ ಅಂದು 2 ಪ್ರಸ್ತಾವನೆಗಳು ಕೂಡ ಇಲಾಖೆ ಮುಂದಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಬಯೋಮೆಟ್ರಿಕ್ ಶುರುವಾಗುತ್ತೆ. ಈ ಬಯೋಮೆಟ್ರಿಕ್ ನಂತರದಲ್ಲಿ ಸರಿಯಾದಂತಹ ಒಂದು ಫಿಗರ್, ಅಂಕಿಅಂಶಗಳು ಕೂಡ ಇಲಾಖೆಗೆ ಸಿಗುತ್ತೆ. ಅದಾದ ನಂತರದಲ್ಲಿ ಮೃತಪಟ್ಟ ಮಾಹಿತಿ ಪಡೆದು ಅವರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ, ಆ ಸತ್ತವರ ಮನೆಯಿಂದ ಯಾರಾದರೂ ಯಜಮಾನಿಯಾಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದೆ ಆದ್ರೆ ಆ ದುಡ್ಡನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಈಗ ಇಲಾಖೆ ಮುಂದಿರುವಂತದ್ದು. ಸದ್ಯಕ್ಕೆ 1,30,00,000 ಜನ ಏನು ಫಲಾನುಭವಿಗಳಿದ್ದಾರೆ ಅದರಲ್ಲಿ 50,000 ಜನ ಈಗಲೂ ಕೂಡ ಮೃತಪಟ್ಟಿದ್ದಾರೆ. ಮೃತಪಟ್ಟರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇಲಾಖೆ ಸಿಕ್ಕಿದೆ. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.